ಸೊ ಹಾಗಾದರೆ ಏನು ನಿರ್ಧಾರಕ್ಕೆ ಬರ್ತಾರೆ ಇವತ್ತು ಇಬ್ಬರು ನಾಯಕರು ಮಾತಾಡ್ತಾರೆ. ಮಾತಾಡಾದ ಮೇಲೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಬಹುದು. ಓಕೆ, ಇವತ್ತು ಯಾರೋ ಅಷ್ಟು ಸುಲಭವಾಗಿ ಏನಾದರೂ ಒಪ್ಕೊಂಡ್ಬಿಡ್ತಾರ? ನೋಡಿ, ಇವತ್ತನೇ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಅಂದರೆ ಹೈಕಮಾಂಡ್ ಕರೆದಿಲ್ಲ. ಡಿ ಕೆ ಶಿವಕುಮಾರ್ ಅಂತವ್ರನ್ನ ಕರೆಯಬೇಕು ಅನ್ನೋದು ಏನಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಮಾತಾಡೋಕೆ 10 ಸಂಗತಿಗಳಿರ್ತವೆ. ಇವತ್ತು KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಜೊತೆಗೂ ಅವ್ರು ಮೀಟಿಂಗ್ ಮಾಡ್ಬೋದು. ಸೋನಿಯಾ ಗಾಂಧಿ ಅವ್ರ ಜೊತೆಗೂ ಮೀಟಿಂಗ್ ಮಾಡ್ಬೋದು. ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ ವಿದೇಶದಿಂದ. ಇನ್ನು ಇದೆಲ್ಲದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ, ಅವ್ರಿಗೆಲ್ಲ ವಿವರಗಳು ಕೂಡ ಗೊತ್ತಿದೆ. ಹಾಗಾಗಿ ಇವತ್ತು ಯಾವ ತೀರ್ಮಾನಕ್ಕೆ ಬರುತ್ತೆ ಹೈಕಮಾಂಡ್? ಸದ್ಯಕ್ಕಂತೂ ತೀರ್ಮಾನಕ್ಕೆ ಬರುವಂಥ ಸ್ಥಿತಿಗತಿಗಳಿಲ್ಲ. ಆದರೆ ಎಲ್ಲೋ ಕಡೆಗೆ ದಿನಾಂಕ ಘೋಷಣೆ ಆಗಬೇಕಲ್ಲ. ಈಗ ಚಳಿಗಾಲದ ಅಧಿವೇಶನ ಆಗೋದಕ್ಕಿಂತ ಮೊದಲೇ, ಶುರುವಾಗೋದಕ್ಕಿಂತ ಮೊದಲೇ ಒಂದು ನಿರ್ಧಾರಕ್ಕೆ ಬಂದಿವಿ ಅಂತ ಹೇಳಬೇಕಲ್ಲ. ಇಲ್ಲಾಂದರೆ ವಿಪಕ್ಷದವರಿಗೆ ಆಹಾರ ಆಗಿಬಿಡ್ತಾರೆ ಇವರು. ಹಂಗಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಡೆಲ್ಲಿಯಿಂದ. ಮಹೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಇವತ್ತು ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ನೋಡಿ, ನೀವು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಮಾತಾಡಿ ನಿಮ್ಮ ನಿಲುವನ್ನು ಹೇಳಿ, ಅದಾದ ಮೇಲೆ ನಾವು ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂಥ ಮನೋಭಾವನೆಯಲ್ಲಿ ಕೇಂದ್ರದ ನಾಯಕರು ಇರಂಗೆ ಕಾಣ್ತಾರೆ. ಹೀಗಾಗಿ ಏನು ಅಂತಂದರೆ, ಮಧ್ಯಾಹ್ನದ ನಂತರ ಇವರು ಸಭೆ ಸೇರಿ ಒಂದು ತೀರ್ಮಾನಕ್ಕೆ ಬರ್ಬೋದು ಅಂತಂತಂದರೆ ನಾಳೆ ನಿನ್ನೆ ಚೇಂಜ್ ಮಾಡಿಬಿಡ್ತಾರೆ ಅಂತಲ್ಲ. ಏನೋ ಒಂದು ಬದಲಾವಣೆಗೆ ಹೌದು ಅಂತನೋ ಅಥವಾ ಇಲ್ಲ ಅಂತಲೋ, ಬದಲಾವಣೆ ಮಾಡೋದಾದ್ರೆ ಯಾವ ಮಾಡಬೇಕು ಅಂತಲೋ ಒಂದು ತೀರ್ಮಾನಕ್ಕೆ ಬರಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ದಿಲ್ಲಿ ವಲಯದಲ್ಲಿ ಯಾವ್ಯಾವ ಚಟುವಟಿಕೆಗಳು ನಡೀತಾ ಇದೆ ಮಹೇಶ್? ರಂಗನಾಥ್, ಖಂಡಿತ ಪ್ರಮುಖವಾಗಿ ಈಗ ರಾಜ್ಯದ ಬೆಳವಣಿಗೆ ಹೆಚ್ಚವರಾಗಿ ಹೈಕಮಾಂಡ್ ಸಂಪೂರ್ಣ ಗಮನ ಹರಿಸಿರುವಂಥದ್ದು. ಕಳೆದ ಒಂದು ವಾರದಿಂದ ಏನು ನಡೀತಾ ಇತ್ತು ಅದಕ್ಕೆ ಸಮಾಪ್ತಿ ಆಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು CM ಮತ್ತೆ DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಂದು ನಿರ್ಣಯ ಕೈಗೊಳ್ಳಿ ಅನ್ನೋದು ಕೂಡ ಸೂಚನೆ ನೀಡಿದ್ದಾರೆ. ಯಾಕಂದ್ರೆ ಈ ಒಂದು ನಿರ್ಣಯ ಅಂತಿಮವಾಗಿ ಹೈಕಮಾಂಡ್ ಏನು ತೋರುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂಥ ವಿಚಾರ. CM ಮತ್ತೆ DCM ಯಾವ ರೀತಿ ಹೊಂದಾಣಿಕೆಯಿಂದ ಹೋಗ್ತಾರೆ ಅನ್ನೋದು ಕೂಡ ಪ್ರಮುಖವಾದಂಥ ವಿಚಾರ. ಈ ನಿಟ್ಟಿನಲ್ಲಿ ತಾವೇ ನಿರ್ಧಾರ ಮಾಡ್ತೀರಾ, ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧ ಅನ್ನೋದು ಕೂಡ ಹೈಕಮಾಂಡ್ ಸೂಚನೆ ನೀಡಿದರಂತೆ ಅನ್ನೋ ಮಾತುಗಳು ಬರ್ತಾ ಇದೆ. ಯಾಕಂದ್ರೆ ಇಬ್ಬರು ನಾಯಕರು, CM ಆಗಿರ್ಬೋದು, DCM ಆಗಿರ್ಬೋದು, ರಾಜ್ಯದ ಪ್ರಮುಖ ನಾಯಕರಾಗಿರುವಂತದ್ದು. ಅಂದ್ರೆ ಪಕ್ಷದ ಸಂಘಟನೆ ವಿಚಾರ ಇರ್ಬೋದು, ಸರ್ಕಾರಕ್ಕೂ ವಿಚಾರ ಇರ್ಬೋದು, ಈ ವಿಚಾರದಲ್ಲಿ ಇಬ್ಬರು ಕೂಡ ಪ್ರಮುಖ ನಾಯಕರು. ಈ ವಿಚಾರದಲ್ಲಿ ಹೈಕಮಾಂಡ್ಗೂ ಕೂಡ ತಲೆ ಬಿಸಿ ಆಗಿರುವಂತದ್ದು. ಯಾಕಂದ್ರೆ ಯಾವ ರೀತಿ ನಿರ್ಧಾರ ಕೈಗೊಂಡ್ರು ಕೂಡ ಒಂದಲ್ಲದಕ್ಕೆ ಒಂದು ಸಮಸ್ಯೆ ಆಗುವಂತ ನಿಟ್ಟಿನಲ್ಲಿ ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲಿ CM ಮತ್ತೆ DCMಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಂದು ನಿರ್ಧಾರಕ್ಕೆ ಬನ್ನಿ, ಆ ನಿರ್ಣಯನ ನಮಗೆ ತಲುಪಿಸಿ, ಬಳಿಕ ನಾವು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದರ ಮೇಲೆ ನಿಮ್ಮ ನಿರ್ಧಾರವನ್ನು ಸೂಚನೆ ನೀಡಿ ಅನ್ನೋದು ಕೂಡ, ಏನು ಸೂಚನೆ ನೀಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖ ಇವತ್ತು ಸಂಜೆ ರಾಹುಲ್ ಗಾಂಧಿ ಇರ್ಬೋದು, ಖರ್ಗೆ ಇರ್ಬೋದು, ಸೋನಿಯಾ ಗಾಂಧಿ ಮತ್ತೆ KC ವೇಣುಗೋಪಾಲ್, ಸುರ್ಜೇವಾಲಾ ಅವರು ಒಂದು ಸಭೆ ಸೇರುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ದೆಹಲಿಯಲ್ಲಿ DK ಸುರೇಶ್ ಅವರು ಕೂಡ ಇದ್ದಾರೆ. ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಏನು ಭೇಟಿ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಅಂತಿಮವಾಗಿ CM ಮತ್ತೆ DCM ಏನು ನಿರ್ಧಾರ ಮಾಡ್ತಾರೆ ಅದು ಕೂಡ ಹೈಕಮಾಂಡ್ ಬದ್ಧ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇವತ್ತು ಅಥವಾ ನಾಳೆ ಈ ಒಂದು ಕುರ್ಚಿ ಕಳೆಯಕ್ಕೆ ಅಂತಿಮ ಹಂತದ ಕ್ಲೈಮ್ಯಾಕ್ಸ್ ನೀಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕಳೆದ ಅಷ್ಟು ದಿನಗಳಿಂದ ಬೆಳವಣಿಗೆ ನೋಡೋದಾದ್ರೆ ಸಾಕಷ್ಟು ಗೊಂದಲಗೂಡಾಗಿರುವಂಥದ್ದು. ಹೈಕಮಾಂಡ್ ಕೂಡ ಎಲ್ಲ ಒಂದ್ ಕಡೆ ಹಿಂದೇಟಾಗುವಂತ ಪ್ರಯತ್ನ ಕೂಡ ಮಾಡಿತ್ತು ಅನ್ನೋ ಮಾತುಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಸ್ಥಾನ ಪಲ್ಲಟ ವಿಚಾರ ಇದ್ದು ಬೇರೆ ವಿಚಾರಗಳು ಕೂಡ ಸಾಕಷ್ಟು ಗೊಂದಲ ಇತ್ತು. ಈ ನಿಟ್ಟಿನಲ್ಲಿ ಸದ್ಯ ಇವತ್ತು CM ಮತ್ತೆ DCM ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನ್ ನಿರ್ಧಾರ ಮಾಡ್ತಾರೆ ಮತ್ತೆ ಯಾವ ರೀತಿ ಹೈಕಮಾಂಡ್ ಒಲವು ತೋರುತ್ತೆ ಅನ್ನೋದು ಕೂಡ ಪ್ರಮುಖವಾದಂತ ವಿಚಾರ ಆಗಿದೆ. ಸದ್ಯ ಇಷ್ಟೆಲ್ಲ ಕೂಡ ಬೆಳವಣಿಗೆ ಆಗ್ತಾ ಇದೆ. ದೆಹಲಿಗೆ ಇವತ್ತು ಸಂಜೆ ಏನು DCM DK ಶಿವಕುಮಾರ್ ಅವರು ಕೂಡ ಬರುವಂತ ಸಾಧ್ಯತೆ ಇದೆ ಅನ್ನೋದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಭೇಟಿ ಕೂಡ ಮಾಡ್ತಾರೆ ಅಂತಿಮವಾಗಿ ನಾಳೆ ಒಳಗಡೆ. ಯಾಕಂದ್ರೆ ಈ ನಿರ್ಧಾರ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಡಿಸೆಂಬರ್ 1ರಿಂದ ಚಳಿಗಾಲದ ಅಧಿವೇಶನ, ಕೇಂದ್ರದ ಸಂಸತ್ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ. ಇದರಲ್ಲಿ ಕೂಡ ಈ ಒಂದು ಪ್ರಸ್ತಾಪ ಆಗುವಂತದ್ದು ಕೂಡ ಸೂಚನೆಗಳಿದೆ. ಯಾಕಂದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಕೂಡ ಪ್ರಸ್ತಾಪ ಮಾಡಿ ಈ ಒಂದು ಕಾಂಗ್ರೆಸ್ನ ಛೇಡಿಸುವಂತ ಪ್ರಯತ್ನ ಕೂಡ ಮಾಡುವಂತ ಸೂಚನೆಗಳು ಕೂಡ ಇರುವಂತದ್ದು. ಮತ್ತೆ ರಾಜ್ಯದಲ್ಲಿ ಕೂಡ ವಿಧಾನಸಭೆ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಆ ಒಂದು ಅಷ್ಟರೊಳಗಡೆ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಅಂತಿಮವಾಗಿ ಇವತ್ತು ಅಥವಾ ನಾಳೆ ಒಂದು ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಮಾತುಗಳು ಹೆಚ್ಚಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ. ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನೋದಾದರೆ ಇಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಅರಿವಿರಬೇಕು. ಅದಕ್ಕೆ ರೆಹಮಾನ್ ಏನು ಅಂದರೆ ಆರಂಭದಲ್ಲೇ ಅವನ್ನೆಲ್ಲವನ್ನು ಕೂಡ ಸರಿ ಮಾಡಬೇಕು. ಇಲ್ಲ ಅಂತಂದರೆ ಎಡವಟ್ಟುಗಳೇ ಗ್ಯಾರಂಟಿ ಅಂತ. ಯಾರನ್ನೂ ಒಳಗೆ ಬಿಡಬೇಡಿ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಲವರಿಗೆ ಮಾತ್ರ ಪ್ರವೇಶ. ಕಾವೇರಿನಲ್ಲಿ ಕೆಲವು ಜನರಿಗೆ ಮಾತ್ರ ಪ್ರವೇಶ. DCM ಬರ್ತಿರೋದ್ರಿಂದ ಪ್ರಮುಖವಾದಂಥ ಮಾತುಕತೆ ಆಗಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಕೆಲವೇ ಸಿಬ್ಬಂದಿಗಳು ಮಾತ್ರ ಒಳಗೆ ಬರಬೇಕು, ಹಿಂಡು ದಂಡು ಬರಂಗಿಲ್ಲ. ಕೆಲವರನ್ನ ದೂರ ಇಡಲಾಗಿದೆ. ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ದಾರೆ.
ಯಾಕಂದರೆ ಬರ್ತಿರುವಂಥವ್ರು ಇದೇನು ಹೊಸದೇನಲ್ಲ ಇದು. ಇಬ್ಬರು ಕೂಡ ಜೊತೆಯಾಗಿದ್ದಂಥವ್ರು, ಜೊತೆಯಾಗಿ ಸರ್ಕಾರ ಮಾಡಿರುವಂಥವ್ರು. ಆದರೆ ಒಳಗಿಂದೊಳಗೆ ಈ ಮೊದಲಿಂದಲೂ ಕೂಡ ಅಸಮಾಧಾನ ಅನ್ನುವಂಥದ್ದು ಇದೆಯಲ್ಲ. ರೆಹಮಾನ್ನ ಒಂದು ಸಂಗತಿನ ಹೇಳಬೇಕು. ಮೊದಲು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಅಂದರೆ ಹಿಂದೆಲ್ಲ ಅದರ ಹಿಂದಿನ ಟರ್ಮಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಡಿ ಕೆ ಶಿವಕುಮಾರ್ ಅವ್ರನ್ನ ಒಳಗಡೆ ಸೇರಿಸ್ಕೊಂಡಿರಲಿಲ್ಲ. ನಿಮಗೆ ಅಚ್ಚರಿ ಹೇಳ್ತೀನಿ ಏನು ಅಂತಂದರೆ, ಇದೇ ಎಚ್ ಡಿ ಕುಮಾರಸ್ವಾಮಿ ಬೇಕು ಅಂತಲೇ ನೀವು ದೂರ ಇಟ್ಟಿದ್ದೀರಿ. ಒಕ್ಕಲಿಗ ನಾಯಕ ಅನ್ನುವಂಥ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರನ್ನು ದೂರ ಇಟ್ಟಿದ್ದೀರಿ. ನೀವು ಆದಷ್ಟು ಬೇಗ ತಗೋಬೇಕು ಅಂತ ಆಗ್ರಹ ಮಾಡಿದರು ಸಂಪುಟಕ್ಕೆ ತಗೋಬೇಕು ಅಂತ ಕುಮಾರಸ್ವಾಮಿ. ಅಂದರೆ ಈ ರೀತಿ ಯಾರನ್ನ ತಗೋಬೇಕು ಅವ್ರನ್ನ ಖಂಡಿತವಾಗಲೂ ತಗೋಬೇಕು, ಯಾರನ್ನು ತಗೋಬಾರ್ದು, ದೂರ ಇಡಬೇಕು ಅನ್ನುವಂಥ ಮನೋಭಾವನೆ ಸಿದ್ದರಾಮಯ್ಯನವರಿಗೆ ಮಧ್ಯದಿಂದನೂ ಇದೆ. ಎಲ್ಲ ಒಂದು ಕಡೆಗೆ ಏನು ಅಂದರೆ, ಮುಂದೆ ಏನಾದರೂ ಒಂದು ಪ್ರತಿಸ್ಪರ್ಧಿ ಅಂತಂತಂದರೆ ಇದು ಡಿ ಕೆ ಮಾತ್ರ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ. ಯಾವಾಗ ಈ KPCC ಅಧ್ಯಕ್ಷ ಆಗೋದು ಕೂಡ ಅವ್ರಿಗೇನು ಇಷ್ಟ ಇರಲಿಲ್ಲ. ನಾನು ಹಿಂದೆ ಅವ್ರಿಗೊಂದು ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೇಳಿದೆ, ನೋಡಿ ಅವರು KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತೇ ಇರಲಿಲ್ಲ. ನಿಮಗೆ ಅವ್ರು ಹೇಳಿದ್ಮೇಲೆ ಗೊತ್ತಾಯಿತು. ಅವರೇ ನಿಮಗೆ ಹೂವು ತಂದು ಕೊಟ್ಟರು. ನೀವು ಅವ್ರು ಕೊಟ್ಟಂಥ ಹೂವನ್ನು, ಗುಲಾಬಿ ಹೂವನ್ನು ಕೈಯಲ್ಲಿ ಇಸ್ಕೊಂಡ್ರಿ. ಆಯಿತಾ, ನಾನು KPCC ಅಧ್ಯಕ್ಷ ಆದೆ ಸರ್, ನಿಮ್ಮ ಆಶೀರ್ವಾದ ಇರಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಹೆಂಗಿತ ಹೂವು ನಿಮ್ಮ ಕೈನಲ್ಲಿತ್ತು, ಆ ಮುಳ್ಳು ನಿಮ್ಮ ಮುಖದಲ್ಲಿ ಕಾಣ್ತಾ ಇತ್ತು ಅಂತ ಕೇಳಿದ್ದೆ ನಾನು. ಅವಾಗ ಅವ್ರು ಹೇಳಿದ್ರು, ಇಲ್ಲ ನಿಮಗೆ ದೃಷ್ಟಿದೋಷ ಇದೆ, ಅದಕ್ಕೋಸ್ಕರ ಅನಿಸಿದೆ ನಿಮಗೆ, ನಾನು ಆರಾಮಾಗಿ ಇದ್ದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ನಮಗೆ ವಾಪಸ್ ಕೊಟ್ಟಿದ್ರು. ಅಂದರೆ ಮೊದಲಿಂದನೂ ಕೂಡ ಈ ಡಿ ಕೆ ಹೆಚ್ಚು ಬೆಳೆದಷ್ಟು ಕೂಡ ನನಗೆ ಅಪಾಯವೇ ಅಂತ ಗೊತ್ತು. ನೋಡಿ, ಇಲ್ಲ ಅಂತಂದರೆ ಯಾವುದೇ ನಾಯಕ ಮುಂದಿನ ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ ಅಂತ ಹೇಳಿದಂಥವ್ರು ಎಸ್ ಮತ್ತೊಂದು ಸರಿ ಮುಂದಿನ ಚುನಾವಣೆಯಲ್ಲಿ ನಾನು ನಿಲ್ತೀನಿ ಅಂತ ಹೇಳಿದ್ದು. ಅದಾದಮೇಲೆ ಹೆಂಗೆ ಗೊತ್ತಾ, ಗೆದ್ದಾದ್ಮೇಲೆ ಮುಖ್ಯಮಂತ್ರಿ ಆದಮೇಲೆ ಹೇಳಿದ್ರು ಮುಂದಿನ ಚುನಾವಣೆ ನಾನು ನಿಲ್ಲಲ್ಲ ಅಂತ. ಡಿ ಕೆ ಹೊರಟಿದ್ದಾರೆ, ಈಗ ಮನೆಯಿಂದ ಈಗ ಹೊರಟಿದ್ದಾರೆ. ಅಂದರೆ ನಿಗದಿತ ಸಮಯಕ್ಕಿಂತ ತಡವಾಗಿ ಡಿ ಕೆ ಹೊರಟಿರೋದು. ನೋಡಿ, ಡಿ ಕೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಹಿಂಡು ದಂಡು ಅವ್ರನ್ನ ಮುತ್ಕೊಂಡಿದೆ. ಡಿ ಕೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ನಿವಾಸ. ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದ ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೊರಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಡಿ ಕೆ ನಿವಾಸದಿಂದ ನೇರ ದೃಶ್ಯಗಳಿದು. ಈಗಷ್ಟೇ ಕಾರ್ನ ಒಳಗಡೆ ಕೂತಂತಹ ಡಿ ಕೆ ಶಿವಕುಮಾರ್ ಇನ್ನೇನು ಹೊರಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತು ಅಲ್ಲಿಂದ CM ಕಾವೇರಿ ನಿವಾಸ, ಅಲ್ಲಿಗೆ ಏನೊಂದು 5 ನಿಮಿಷ 7 ನಿಮಿಷದಲ್ಲಿ ಅವರು ತಲುಪುವಂತಹ ಒಂದು ಸಾಧ್ಯತೆಗಳಿವೆ. ಅದಾದ ನಂತರ CM ನಿವಾಸ ಕಾವೇರಿಯಲ್ಲಿ ನಡೆಯಲಿರುವಂತಹ ಬೆಳವಣಿಗೆಗಳು. ಸೊ ಅದು ಈಗ ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕಂದ್ರೆ DCM ಡಿ ಕೆ ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸೇರ್ತಾ ಇದ್ದಾರೆ. ಇದು ಬರೀ ಬ್ರೇಕ್ಫಾಸ್ಟ್ ಮಾತ್ರ ಅಲ್ಲ, ಬ್ರೇಕ್ಫಾಸ್ಟ್ ಜೊತೆಗೆ ರಾಜ್ಯ ರಾಜಕೀಯದ ಬಗ್ಗೆಯೂ ಕೂಡ ನಡೆಯಲಿರುವಂತಹ ಚರ್ಚೆಗಳು. ಆದರೆ ನಿರ್ಧಾರ ಅನ್ನುವಂಥ ಒಂದು ವಿಚಾರಕ್ಕೆ ಬಂದರೆ ಖಂಡಿತವಾಗ್ಲೂ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಿರ್ಧಾರಕ್ಕೆ ಬರ್ತಾರಾ ಇಬ್ಬರು ನಾಯಕರು ಅನ್ನುವಂಥದ್ದು ನಿಜಕ್ಕೂ ಐ ಡೌಟ್. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹ 2 ವಿಚಾರಗಳು. ಒಂದು, ಮಾತು ಕೊಟ್ಟಿದ್ದಾರೆ, ಮಾತಿಗೆ ಬದ್ಧವಾಗಿರಬೇಕು. ಇನ್ನೊಂದು, ನನಗೆ ನಂಬಿಕೆ ಇದೆ ಅನ್ನುವಂಥ ನಂಬಿಕೆಯನ್ನು ಉಳಿಸ್ಕೋಬೇಕು ಅನ್ನೋ ವಿಚಾರ. ಆದ್ರೆ ಈ ಮಾತಿಗೆ ಕೌಂಟರ್ ಆಗಿ ಈಗಾಗಲೇ CM ಸಿದ್ದರಾಮಯ್ಯ ಅವರು ಹೇಳಾಗಿದೆ. CM ಸಿದ್ದರಾಮಯ್ಯ ಅವರು ಸಚಿವರುಗಳು ಕೇಳಿದಂತಹ ಒಂದು ಮಾತಿಗೆ ಇನ್ಸೈಡ್ ಸುದ್ದಿ ಇನ್ಫ್ಯಾಕ್ಟ್ ನಮಗೆ ಲಭ್ಯವಾಗಿರುವಂತದ್ದು. ಏನಾದ್ರೂ ಆಯ್ತಾ, ಆ ಥರದ ಮಾತುಕತೆ ಆಗಿತ್ತಾ, ನೀವು ಮಾತು ಕೊಟ್ಟಿದ್ರಾ ಅನ್ನುವಂಥ ವಿಚಾರಕ್ಕೆ ಇಲ್ಲ ಆ ಥರದ್ದು ಏನು ನಡೆದೇ ಇರಲಿಲ್ಲ, ಏನು ಮಾತು ಕೊಟ್ಟಿರುವಂತಹ ಬಗ್ಗೆ ಏನು ಪ್ರಸ್ತಾಪ ಇಲ್ಲ ಅನ್ನುವಂಥದ್ದನ್ನ ಕೆಲವು ಸಚಿವರುಗಳು, ಆಪ್ತ ಸಚಿವರ ಹತ್ರ ಅವರು ಹೇಳ್ಕೊಟ್ಟಿದ್ದಾರೆ ಅಂತೇಳಿ. ಅಂದ್ರೆ ಎರಡು ಕಾಂಟ್ರಾಸ್ಟ್ ಅನ್ನ ನೋಡ್ತಾ ಇದೀವಿ. ಒಬ್ರು ಹೇಳ್ತಾರೆ ಮಾತು ಕೊಟ್ಟಿದ್ದಾರೆ ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಆ ಥರದ ಮಾತುಕತೆ ಆಗಿಲ್ಲ ಅಂತೇಳಿ. ಸೊ ಸ್ಪಷ್ಟವಾಗಿದೆ, ಇಬ್ರು ಕೂಡ ತಮ್ಮ ತಮ್ಮ ನಿಲುವಿನಲ್ಲಿ ಬದ್ಧರಾಗಿದ್ದಾರೆ. ಹಾಗಿರೋ ಒಂದು ಸಿಚುವೇಶನ್ ನಲ್ಲಿ ಇಬ್ರು ಕೂಡ ತಮ್ಮ ತಮ್ಮ ನಿಲುವುಗಳನ್ನ ಬದಲಿಸಿ ಒಂದು ಹಂತಕ್ಕೆ, ಒಂದು ಮಧ್ಯದ ಒಂದು ನಿರ್ಧಾರಕ್ಕೆ ಬರ್ತಾರಾ? ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ. ನೋಡಿ, ಡಿ ಕೆ ಅವರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ, ಬಟ್ ಡಿ ಕೆ ಅವರು ಯಾವುದು ಕೂಡ ಪ್ರತಿಕ್ರಿಯೆ ಸದ್ಯಕ್ಕೆ ಕೊಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅವರು ಈಗ ಸದ್ಯಕ್ಕಿರುವಂಥದ್ದು ಫೋಕಸ್ಸು ಒಂದು ಮೀಟಿಂಗ್ ಮೇಲೆ. ಆ ಮೀಟಿಂಗ್ ಮುಗಿಸಿ ಹೊರ ಬಂದ ನಂತರ ಏನಾದರೂ ಮಾತಾಡ್ತಾರಾ ಅಥವಾ ಮಾತಾಡದಲ್ಲೇ ಹೋಗ್ತಾರಾ ಅದು ಕೂಡ ಗೊತ್ತಿಲ್ಲ. ಇನ್ನು ಡಿ ಕೆ ನಿವಾಸದಿಂದ ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೊರಟಿರುವಂತಹ ದೃಶ್ಯಗಳನ್ನ ನಾವು ನೋಡಿದ್ವಿ. ಹೊರಗಡೆ ಬಂದ್ರು, ಒಂದಷ್ಟು ಜನ ಇದ್ರು, ಅವ್ರ ಜೊತೆಗೆ ಮಾತಾಡಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೊರಟಿದ್ದಾರೆ.